ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ತಾವೆಲ್ಲರೂ ಕೂಡ SSLC ವಿದ್ಯಾರ್ಥಿಗಳು ಬಹು ನಿರೀಕ್ಷೆಯಿಂದ ಕುಳಿತಿದ್ದೀರಿ. ಯಾಕಂದರೆ ಈಗಾಗಲೇ ನಿಮ್ಮ ಪರೀಕ್ಷೆಗಳು ಭಾಳಷ್ಟು ಬೇಗನೆ ಮಾಡಿದರು. ಈ ವರ್ಷ 4 ಏಪ್ರಿಲ್ 2025ಕ್ಕೆ ನಿಮ್ಮ SSLC ಪರೀಕ್ಷೆ ಮುಗಿತು. ಇನ್ನು ಏನಾದರೂ ನಿಮ್ಮ ಚಿಂತೆ ಇದ್ದರೆ SSLC ವಾರ್ಷಿಕ ಪರೀಕ್ಷೆ 1ರ ಫಲಿತಾಂಶದ ಕುರಿತು, ಅಂದರೆ ಎಕ್ಸಾಮ್ ಅಂತೂ ಮುಗೀತು, ಇನ್ನು ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ. ಇವ್ಯಾಲ್ಯೂಯೇಷನ್ 21 ಏಪ್ರಿಲ್ಗೂ ಕೂಡ ರಾಜ್ಯದ ಎಲ್ಲ ಮೌಲ್ಯಮಾಪನ ಕೇಂದ್ರಗಳಲ್ಲಿ ಮುಕ್ತಾಯಗೊಳ್ಳತಕ್ಕಂಥ ಹಂತದಲ್ಲಿದೆ. ಇಟ್ ಮೀನ್ಸ್ 21, 22 ಕೂಡ ಇವ್ಯಾಲ್ಯೂಯೇಷನ್ ವರ್ಕ್ ಪ್ರೊಸೆಸ್ ಕ್ಲೋಸ್ ಆಗ್ತದೆ. ಇದಾದ ನಂತರ ಕೆಲವೇ ದಿನಗಳಲ್ಲಿ, ಸುಮಾರು ಒಂದು 5ರಿಂದ 6-7 ದಿನಗಳು ಬೇಕು. ಯಾಕಂದರೆ ಫಲಿತಾಂಶವನ್ನು ಸಂಪೂರ್ಣವಾಗಿ ಗಣಕೀಕರಣವಾಗಬೇಕು, ವೆಬ್ಸೈಟ್ಗೆಲ್ಲ ಅಪ್ಲೋಡ್ ಆಗಬೇಕು, ಅಂತಿಮ ದತ್ತಾಂಶಗಳ ಕ್ರೋಢೀಕರಣ ಹಂತಕ್ಕೆ ಬರಬೇಕು. ಆ ಕಾರಣಕ್ಕೀಗ ನಾವೇನು ಹೇಳ್ಬೋದು ಅಂತಂದರೆ, ನಿಮ್ಮ ಪರೀಕ್ಷೆಯ ಫಲಿತಾಂಶ ಅಂದರೆ SSLC ಪರೀಕ್ಷೆ 1/2025ರ ಫಲಿತಾಂಶ ಯಾವಾಗ ಬರ್ತದೆ ಅಂತಕ್ಕಂಥದ್ದು ಆಲ್ರೆಡಿ ಎಲ್ಲ ಮೌಲ್ಯಮಾಪನ ಕಾರ್ಯ ಮುಗಿದಿದೆ ಅಂತ ಮುಂಚೆನೇ ಹೇಳಿದ್ದೀನಿ. ರಾಜ್ಯದ ಎಲ್ಲ 200ಕ್ಕಿಂತ ಹೆಚ್ಚು ಮೌಲ್ಯಮಾಪನ ಕೇಂದ್ರಗಳಲ್ಲಿ ಎಲ್ಲ ವಿಷಯ ಮತ್ತು ಮಾಧ್ಯಮದ ಮೌಲ್ಯಮಾಪನ ಮುಕ್ತಾಯಗೊಂಡಿದೆ. ಇನ್ನೇನು 21 ಮತ್ತು 22ಕ್ಕೆ ಕೆಲವು ಕೇಂದ್ರಗಳಲ್ಲಿ ಇದೆ ಅಂತಕ್ಕಂಥದ್ದಿದೆ. ಅದು ಕೂಡ ಬಹುಶಃ ಮುಗಿತಕ್ಕಂಥ ಹಂತದಲ್ಲಿ ಇದೆ. ಒಟ್ಟಾರೆ ನಿಮ್ಮ SSLC ಪರೀಕ್ಷೆ 1ರ ಫಲಿತಾಂಶ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ನಿಮಗೆ ಹೇಳಬೇಕಂದ್ರೆ, ಇದೇ ತಿಂಗಳು ಅಂದರೆ ಏಪ್ರಿಲ್ ಅಂತ್ಯದಲ್ಲಂತಲೂ ಕೂಡ ಬರ್ತಕ್ಕಂಥದ್ದು ನಿರೀಕ್ಷೆ ಇಲ್ಲ. ಬಟ್ ಮೇ ಮೊದಲ ವಾರದಲ್ಲಿ ಖಂಡಿತವಾಗಿ SSLC ಪರೀಕ್ಷೆ 1/2025ರ ಫಲಿತಾಂಶ ಬರ್ತಕ್ಕಂಥ ನಿರೀಕ್ಷೆ ತುಂಬಾ ಹೆಚ್ಚಿದೆ. ಯಾಕಂದರೆ ಇನ್ನೂ ಪರೀಕ್ಷೆ 2 ಮತ್ತು ಪರೀಕ್ಷೆ 3ಕ್ಕೂ ಕೂಡ ಬರಬೇಕು. ಬಟ್ ಮೇ ಮೊದಲ ವಾರದಲ್ಲಂತಲೂ ಕೂಡ ಖಂಡಿತವಾಗಿ 100% ನಾವೇನು ಹೇಳ್ಬೋದಪ್ಪ ಅಂತಂದರೆ, ನಿಮ್ಮ ಪರೀಕ್ಷೆ ಫಲಿತಾಂಶ ಬಂದೇ ಬರ್ತದೆ. ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಿ. ಇನ್ನೇನು ಕೆಲವು ದಿನಗಳು, ಬಹುಶಃ ಇವತ್ತು 21 ಏಪ್ರಿಲ್ ಅಂತ ಹೇಳ್ಬೋದು, ಇನ್ನೊಂದು 12, 13 ಅಂದರೆ ಮೇ 2, 3 ಈ 2 ದಿನಗಳ ಮಧ್ಯದಲ್ಲಿ ಬರ್ತಕ್ಕಂಥ ನಿರೀಕ್ಷೆ ತುಂಬಾ ಹೆಚ್ಚಿದೆ. ಮೇ 2 ಅಥವಾ ಮೇ 3, ಓಕೆನಾ. 2 ಇಲ್ಲ ಅಂತಂದರೆ ನಾವೇನು ಹೇಳ್ಬೋದು ಅಂದರೆ, ನಿರೀಕ್ಷಿತವಾಗಿ ಮೇ ಮೊದಲ ವಾರದಲ್ಲಿ ಖಂಡಿತವಾಗಿ ಪರೀಕ್ಷಾ ಫಲಿತಾಂಶ ಬಂದೇ ಬರ್ತದೆ ಅಂತಕ್ಕಂಥದ್ದು ಹೇಳ್ಬೋದು. ಗ್ರೇಸ್ ಮಾರ್ಕ್ಸ್ ಏನಿದೆ, ರಿಸಲ್ಟ್ ಬಗ್ಗೆ ಇರ್ತಕ್ಕಂಥದ್ದು ಮಾಹಿತಿ ಬಿಡುಗಡೆ ಆದಮೇಲೆ ಅಪ್ಡೇಟ್ ಬರ್ತದೆ. ಒಟ್ಟಾರೆ ಪರೀಕ್ಷೆ ಅಂತ ಚೆನ್ನಾಗಿ ಬರೆದಿದ್ದೀರಿ, ರಿಸಲ್ಟು ಕೂಡ ಚೆನ್ನಾಗಿ ಬರ್ತದೆ ಅಂತ ಹೇಳ್ತಾ, ಮೇ 2 ಅಥವಾ 3ಕ್ಕೆ ಪರೀಕ್ಷೆ ಫಲಿತಾಂಶ ಬರ್ತಕ್ಕಂಥ ಒಂದು ಊಹೆಯನ್ನು, ಅಜುಮ್ಷನನ್ನು ನಾವು ಮಾಡಿದ್ದೀವಿ. ನೋಡೋಣ ಯಾವಾಗ ಬರ್ತದೆ. ಇನ್ನಷ್ಟು ಮಾಹಿತಿಯೊಂದಿಗೆ ತರ್ತೀನಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನೈಸ್ ಡೇ, ಟೇಕ್ ಕೇರ್, ಬಾಯ್.